ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಊಟದ ಬಳಿಕ ಹೊಟ್ಟೆ ನೋವು ಅಥವಾ ಟಾಯ್ಲೆಟ್ಗೆ ಹೋಗಬೇಕೆನಿಸುವುದು ಯಾವ ಕಾಯಿಲೆಯ ಪ್ರಮುಖ ಲಕ್ಷಣಗಳಾಗಿರುತ್ತವೆ? ಆಪ್ಷನ್ಸ್: ಎ ಮಲಬದ್ಧತೆ, ಬಿ ಕರುಳು ಸೋಂಕು, ಸಿ IBS, ಡಿ ಪೈಲ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ IBS. ಆಹಾರ ಸೇವನೆ ಮಾಡಿದ ಕೂಡಲೇ ಹೊಟ್ಟೆ ನೋವು, ಅತಿಸಾರ, ಮಲಬದ್ಧತೆ ಕಾಣಿಸಿಕೊಳ್ಳುತ್ತಿದ್ದರೆ ಆಗ ಇದು IBS ಸಮಸ್ಯೆಯಾಗಿರುತ್ತದೆ. ಈ ರೋಗ ಕಾಣಿಸಿಕೊಂಡರೆ ನಾವು ಸೇವಿಸುವ ಆಹಾರವನ್ನು ಹಿಡಿದಿಟ್ಟುಕೊಳ್ಳದೆ, ಅದರಲ್ಲಿರುವ ಯಾವುದೇ ಸಾರವನ್ನು ತೆಗೆದುಕೊಳ್ಳದೆ, ಸಂಪೂರ್ಣವಾಗಿ ತಿಂದಂತಹ ಆಹಾರವನ್ನು ಅದೇ ರೀತಿ ದೇಹದಿಂದ ಹೊರಗೆ ಹಾಕುವ ಕೆಲಸ ಮಾಡುತ್ತದೆ. ಹೀಗಾಗಿ ಇದಕ್ಕೆ ಸರಿಯಾಗಿ ಒಳ್ಳೆಯ ಆಹಾರ ಕ್ರಮ ಮತ್ತು ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಆಗ ಇದರಿಂದ ಸಮಸ್ಯೆ ಕಡಿಮೆ ಮಾಡಿಕೊಳ್ಳಬಹುದು. IBS ಎನ್ನುವುದು ಜೀರ್ಣಕ್ರಿಯೆ ಸಮಸ್ಯೆಯಾಗಿರುವುದು ಮತ್ತು ಈ ಸಮಸ್ಯೆಯಿಂದ ಕರುಳು ಸರಿಯಾಗಿ ಕೆಲಸ ಮಾಡದೇ ಇರಬಹುದು. ಎರಡನೇ ಪ್ರಶ್ನೆ, ಬೇಸಿಗೆಯಲ್ಲಿ ಐಸ್ ಕ್ರೀಮ್ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ದೇಹ ತಂಪು, ಬಿ ಉಷ್ಣ ನಿಯಂತ್ರಣ, ಸಿ ಶಾಖ ತಡೆ, ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ. ಐಸ್ ಕ್ರೀಮ್ ತಿಂದರೆ ಸ್ವಲ್ಪ ಹೊತ್ತು ತಣ್ಣಗಾಗಬಹುದು, ಆದರೆ ಅದು ದೇಹವನ್ನು ಸಂಪೂರ್ಣವಾಗಿ ತಂಪಾಗಿಸುವುದಿಲ್ಲ. ಬೇಸಿಗೆಯಲ್ಲಿ ಬಿಸಿಲನ್ನು ನಿವಾರಿಸಲು ನೀವು ಹೆಚ್ಚು ನೀರು ಕುಡಿಯಬೇಕು, ನೆರಳಿನಲ್ಲಿ ಇರಬೇಕು ಮತ್ತು ಹಗುರವಾದ ಆಹಾರವನ್ನು ಸೇವಿಸಬೇಕು. ಐಸ್ ಕ್ರೀಮ್ ಕೇವಲ ಒಂದು ಸಿಹಿ ತಿಂಡಿ. ಐಸ್ ಕ್ರೀಮ್ ತಿನ್ನುವುದರಿಂದ ಬಾಯಿಯಲ್ಲಿ ತಾತ್ಕಾಲಿಕ ತಂಪು ಅನುಭವವಾಗಬಹುದು, ಆದರೆ ಇದು ದೇಹದ ಉಷ್ಣತೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುವುದಿಲ್ಲ. ದೇಹವು ತಣ್ಣನೆಯ ವಸ್ತುವನ್ನು ಸೇವಿಸಿದಾಗ ಅದು ತುಂಬಾ ಕಡಿಮೆಯಾಗದಂತೆ ಅದರ ಕೋರ್ ತಾಪಮಾನವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತದೆ. ಬಾಯಿಯಲ್ಲಿ ಶೀತಲತೆಯನ್ನು ಹೈಪೋಥಾಲಮಸ್ ಗುರುತಿಸುತ್ತದೆ ಮತ್ತು ದೇಹವು ಶಾಖವನ್ನು ಕಳೆದುಕೊಳ್ಳದಂತೆ ತಡೆಯಲು ಕ್ರಮ ಕೈಗೊಳ್ಳುತ್ತದೆ. ಮೂರನೇ ಪ್ರಶ್ನೆ, ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ತಪ್ಪದೇ ಮಾಡಿಸಲೇಬೇಕಾದ ಪರೀಕ್ಷೆ ಯಾವುದು? ಆಪ್ಷನ್ಸ್: ಎ ಹೆಪಟೈಟಿಸ್, ಬಿ ಗ್ಲೂಕೋಸ್, ಸಿ ರಕ್ತ ಎಣಿಕೆ, ಡಿ DMT. ಸರಿಯಾದ ಉತ್ತರ ಆಪ್ಷನ್ ಡಿ DMT. DMT ಎಂದರೆ ಡಬಲ್ ಮಾರ್ಕರ್ ಟೆಸ್ಟ್ ಎಂಬುದು ಗರ್ಭಾವಸ್ಥೆಯ ಮೊದಲ ತ್ರೈಮಾಸಿಕದಲ್ಲಿ ಮಾಡುವ ಒಂದು ಪ್ರಮುಖ ಸ್ಕ್ರೀನಿಂಗ್ ಪರೀಕ್ಷೆಯಾಗಿದೆ. ಇದು ಗರ್ಭಿಣಿ ಮಹಿಳೆಯ ರಕ್ತದಲ್ಲಿ 2 ನಿರ್ದಿಷ್ಟ ಹಾರ್ಮೋನ್ಗಳ ಮಟ್ಟವನ್ನು ಅಳೆಯುತ್ತದೆ: ಫ್ರೀ ಬೀಟಾ HCG ಮತ್ತು PAPP. ಈ ಪರೀಕ್ಷೆಯನ್ನು ಭ್ರೂಣದಲ್ಲಿ ಕ್ರೋಮೋಸೋಮ್ ಅಸಹಜತೆಗಳ ಸಾಧ್ಯತೆಯನ್ನು ಮೌಲ್ಯಮಾಪನ ಮಾಡಲು ಬಳಸಲಾಗುತ್ತದೆ. ವಿಶೇಷವಾಗಿ ಡೌನ್ ಸಿಂಡ್ರೋಮ್ ಮತ್ತು ಇತರ ಆನುವಂಶಿಕ ಸಮಸ್ಯೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದ ಎಲ್ಲ ಭೂಪಟದಲ್ಲೂ ಶ್ರೀಲಂಕಾ ಏಕೆ ಇರುತ್ತದೆ? ಆಪ್ಷನ್ಸ್: ಎ ನೆರೆಯ ದೇಶ, ಬಿ ಸಮುದ್ರದ ಕಾನೂನು, ಸಿ ಒಪ್ಪಂದ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರದ ಕಾನೂನು. ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾವನ್ನು ತೋರಿಸಲು ಕಾರಣ ಸಮುದ್ರದ ಕಾನೂನು ಆಗಿದೆ. ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾವನ್ನು ತೋರಿಸದಿದ್ದರೆ ಅದು ಸಮುದ್ರದ ಕಾನೂನಿನ ಉಲ್ಲಂಘನೆಯಾಗುತ್ತದೆ. ಈ ಕಾರಣದಿಂದಾಗಿ ಭಾರತದ ಪ್ರತಿಯೊಂದು ಅಧಿಕೃತ ನಕ್ಷೆಯಲ್ಲಿ ಶ್ರೀಲಂಕಾವನ್ನು ತೋರಿಸಲಾಗುತ್ತದೆ. ಸಮುದ್ರದ ಕಾನೂನನ್ನು ವಿಶ್ವಸಂಸ್ಥೆಯು ಗುರುತಿಸಿದೆ. ಇದರ ಪ್ರಕಾರ ಯಾವುದೇ ದೇಶದ ಗಡಿ ಸಮುದ್ರಕ್ಕೆ ಸಂಪರ್ಕ ಹೊಂದಿದ್ದರೆ ಆ ದೇಶದ ಗಡಿಯು ಸಮುದ್ರದಿಂದ 200 ನಾಟಿಕಲ್ ಮೈಲುಗಳವರೆಗೆ ವಿಸ್ತರಿಸುತ್ತದೆ. ಈ 370 ಕಿಲೋಮೀಟರ್ ದೂರದಲ್ಲಿ ಸಂಬಂಧಿತ ದೇಶವು ತನ್ನ ನೌಕಾಪಡೆಗಳನ್ನು ನಿಯೋಜಿಸಬಹುದು. ಈ ಪ್ರದೇಶದಲ್ಲಿ ಇರುವ ದ್ವೀಪಗಳು ಮತ್ತು ಇತರ ರಚನೆಗಳನ್ನು ಆ ದೇಶದ ನಕ್ಷೆಯಲ್ಲಿ ತೋರಿಸಬೇಕಾಗುತ್ತದೆ. ಈ 370 ಕಿಲೋಮೀಟರ್ ವ್ಯಾಪ್ತಿಯ ಆಧಾರದ ಮೇಲೆ ಶ್ರೀಲಂಕಾ ಭಾರತ ಸಮುದ್ರ ಪ್ರದೇಶದೊಳಗೆ ಬರುತ್ತದೆ. ವಾಸ್ತವವಾಗಿ ಭಾರತದ ಕೊನೆಯ ಗಡಿಯಾದ ತಮಿಳುನಾಡಿನ ಧನುಷ್ಕೋಟಿಯಿಂದ ಶ್ರೀಲಂಕಾಕ್ಕೆ ಇರುವ ಅಂತರ ಕೇವಲ 18 ಕಿಲೋಮೀಟರ್ ಮಾತ್ರ. ಆದ್ದರಿಂದ ಸಮುದ್ರ ಕಾನೂನಿನ ಪ್ರಕಾರ ಭಾರತವು ತನ್ನ ನಕ್ಷೆಯಲ್ಲಿ ಶ್ರೀಲಂಕಾವನ್ನು ತೋರಿಸಬೇಕಾಗುತ್ತದೆ. ಐದನೇ ಪ್ರಶ್ನೆ, ತಪ್ಪದೆ ಬೇಸಿಗೆಯಲ್ಲಿ ಊಟದ ಜೊತೆಗೆ ಹಸಿ ಈರುಳ್ಳಿಯನ್ನು ತಿನ್ನಬೇಕು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಜೀರ್ಣಶಕ್ತಿ ವೃದ್ಧಿ, ಬಿ ಸಕ್ಕರೆ ನಿಯಂತ್ರಣ, ಸಿ ದೇಹಕ್ಕೆ ಶಕ್ತಿ, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಈರುಳ್ಳಿ ತಿನ್ನುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಮಲಬದ್ಧತೆ, ಅಸಿಡಿಟಿ ಮತ್ತು ಹೊಟ್ಟೆ ಗ್ಯಾಸ್ ಅಂತಹ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಮಧುಮೇಹ ರೋಗಿಗಳು ಹಸಿ ಈರುಳ್ಳಿ ತಿನ್ನುವುದರಿಂದ ಅನೇಕ ರೀತಿಯ ಪ್ರಯೋಜನವನ್ನು ಪಡೆಯಲಿದ್ದಾರೆ. ಈರುಳ್ಳಿ ತಿನ್ನುವ ಮೂಲಕ ಮಧುಮೇಹವನ್ನು ನಿಯಂತ್ರಿಸಲು ಸಹಾಯವಾಗುತ್ತದೆ. ಕ್ರೋಮಿಯಂ ಈರುಳ್ಳಿಯಲ್ಲಿ ಕಂಡುಬರುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವ ಅಂಶವಾಗಿದೆ. ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಸಿ ಇಂದ ಸಮೃದ್ಧವಾಗಿರುವ ಹಸಿ ಈರುಳ್ಳಿ ದೇಹವನ್ನು ರೋಗಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಹಸಿ ಈರುಳ್ಳಿ ತಿನ್ನುವುದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. 6ನೇ ಪ್ರಶ್ನೆ, ವಾರಕ್ಕೆ ಒಮ್ಮೆಯಾದರೂ ಯಾವ ತರಕಾರಿಯನ್ನು ತಿನ್ನುವುದರಿಂದ ಕಣ್ಣಿನ ದೃಷ್ಟಿ ಮಂದವಾಗಿದ್ದರೂ ಚುರುಕಾಗುತ್ತವೆ? ಆಪ್ಷನ್ಸ್ ಎ ಹಾಗಲಕಾಯಿ, ಬಿ ನೆಲ್ಲಿಕಾಯಿ, ಸಿ ಸಿಹಿಗೆಣಸು, ಡಿ ಬೆಂಡೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಹಿಗೆಣಸು. ಸಿಹಿಗೆಣಸು ಗೆಡ್ಡೆ ತರಕಾರಿಯಾಗಿದೆ. ಪೌಷ್ಟಿಕಾಂಶದ ಮೌಲ್ಯಕ್ಕೆ ಹೆಸರುವಾಸಿಯಾಗಿರುವ ಸಿಹಿಗೆಣಸಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಪೊಟ್ಯಾಷಿಯಂ, ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ. ಇದು ಬೀಟಾ ಕ್ಯಾರೋಟಿನ್ನ ಉತ್ತಮ ಮೂಲವಾಗಿದ್ದು, ಇದು ದೇಹದಲ್ಲಿ ವಿಟಮಿನ್ ಎ ಆಗಿ ಪರಿವರ್ತನೆಗೊಳ್ಳುತ್ತದೆ. ಸಿಹಿಗೆಣಸಿನಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದ್ದು, ಇದು ಕಣ್ಣಿನ ಆರೋಗ್ಯಕ್ಕೆ ಅತ್ಯಗತ್ಯ. ಇದು ರಾತ್ರಿ ಕುರುಡುತನ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜನರೇಷನ್ ಅನ್ನು ತಡೆಯಲು ಸಹಾಯ ಮಾಡುತ್ತದೆ. 7ನೇ ಪ್ರಶ್ನೆ, ಕೆಂಪು ಬಾಳೆಹಣ್ಣನ್ನು ಅತಿಯಾಗಿ ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಸಕ್ಕರೆ ಕಾಯಿಲೆ, ಬಿ ಹಲ್ಲು ಕೊಳೆಯುವಿಕೆ, ಸಿ ಸ್ನಾಯುಬಲ, ಡಿ ಲಿವರ್ ಶುದ್ಧಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲು ಕೊಳೆಯುವಿಕೆ. ಕೆಂಪು ಬಾಳೆಹಣ್ಣುಗಳು ನೈಸರ್ಗಿಕ ಸಕ್ಕರೆ ಅಂಶವನ್ನು ಹೊಂದಿರುತ್ತವೆ. ಅದಕ್ಕಾಗಿಯೇ ಅವುಗಳ ಅತಿಯಾದ ಸೇವನೆಯು ಹಲ್ಲು ಕೊಳೆಯುವಿಕೆ ಮತ್ತು ಇತರ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಕೆಂಪು ಬಾಳೆಹಣ್ಣಿನಲ್ಲಿರುವ ನೈಸರ್ಗಿಕ ಸಕ್ಕರೆ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳಿಗೆ ಆಹಾರವನ್ನು ನೀಡಬಹುದು. ಇದು ಕುಳಿಗಳು ಮತ್ತು ಫ್ಲೇಕ್ ನಿರ್ಮಾಣಕ್ಕೆ ಕಾರಣವಾಗುತ್ತದೆ. ಇನ್ನು ಕೆಂಪು ಬಾಳೆಹಣ್ಣಿನ ಒಂದು ಅಡ್ಡ ಪರಿಣಾಮವೆಂದರೆ ಅವು ಆಹಾರ ಅಲರ್ಜಿಯನ್ನು ಉಂಟುಮಾಡಬಹುದು. ಇದರ ಲಕ್ಷಣಗಳು ತುರಿಕೆ, ಊತ ಇತ್ಯಾದಿಗಳನ್ನು ಒಳಗೊಂಡಿರುತ್ತವೆ. 8ನೇ ಪ್ರಶ್ನೆ, ಯಾವುದನ್ನು ತಿನ್ನುವುದರಿಂದ ಶುಗರ್, ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿನಂತಹ ಕಾಯಿಲೆಗಳು ಬರುವುದನ್ನು ತಡೆಯುತ್ತದೆ? ಆಪ್ಷನ್ಸ್ ಎ ವಾಲ್ನಟ್ಸ್, ಬಿ ಬಾದಾಮಿ, ಸಿ ಪಿಸ್ತಾ, ಡಿ ಅಂಜೂರ. ಸರಿಯಾದ ಉತ್ತರ ಆಪ್ಷನ್ ಎ ವಾಲ್ನಟ್ಸ್. ವಾಲ್ನಟ್ಸ್ ತಿನ್ನುವುದು ನಿಮ್ಮ ಒಟ್ಟಾರೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಾಲ್ನಟ್ ಸೇವನೆಯು ಹೃದಯದ ಕಾಯಿಲೆಗೆ ಕಾರಣವಾಗುವ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೃದಯಾಘಾತಕ್ಕೆ ಕಾರಣವಾಗುವ ರಕ್ತ ಹೆಪ್ಪುಗಟ್ಟುವಿಕೆಯ ಸಾಧ್ಯತೆಯನ್ನು ಕಡಿಮೆ ಮಾಡಲು ನೀವು ಪ್ರತಿದಿನ ವಾಲ್ನಟ್ಸ್ ಅನ್ನು ಸೇವಿಸಬೇಕಾಗುತ್ತದೆ. ವಾಲ್ನಟ್ಸ್ ತಿನ್ನುವುದರಿಂದ ಟ್ರೈಗ್ಲಿಸರಾಯ್ಡ್ಗಳ ಮಟ್ಟ ಕಡಿಮೆಯಾಗುತ್ತದೆ. ಇದು ಹೃದಯ ಕಾಯಿಲೆ, ಹೃದಯಾಘಾತ ಮತ್ತು ಪಾರ್ಶ್ವವಾಯು ಬರದಂತೆ ನೋಡಿಕೊಳ್ಳುತ್ತದೆ. ವಾಲ್ನಟ್ಸ್ನಲ್ಲಿ ಉತ್ಕರ್ಷಣ ನಿರೋಧಕಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡುತ್ತದೆ. 9ನೇ ಪ್ರಶ್ನೆ, ಕನ್ನಡಿಯನ್ನು ದಕ್ಷಿಣಕ್ಕೆ ಮುಖ ಮಾಡಿ ಇಡುವುದರಿಂದ ಯಾವ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್ ಎ ವೃತ್ತಿ ಸಮಸ್ಯೆ, ಬಿ ಋಣಾತ್ಮಕ ಶಕ್ತಿ, ಸಿ ಅಪಮೃತ್ಯು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದಕ್ಷಿಣಕ್ಕೆ ಎದುರಾಗಿ ಕನ್ನಡಿಯನ್ನು ಇಟ್ಟರೆ ವೃತ್ತಿ ಜೀವನದಲ್ಲಿ ತೊಂದರೆಗಳು ಉಂಟಾಗುತ್ತವೆ. ಕೆಲಸ ಮತ್ತು ವ್ಯವಹಾರದಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತದೆ. ಇದರಿಂದ ಹಣಕಾಸಿನ ನಷ್ಟವು ಎದುರಾಗುತ್ತದೆ. ಮನೆಯಲ್ಲಿ ನೆಮ್ಮದಿ ಇಲ್ಲದಂತಾಗುತ್ತದೆ. ದಕ್ಷಿಣಕ್ಕೆ ಮುಖ ಮಾಡಿರುವ ಕನ್ನಡಿಯು ನಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಇದರಿಂದಾಗಿ ಕುಟುಂಬ ಸದಸ್ಯರ ನಡುವೆ ಜಗಳಗಳು ಉಂಟಾಗುತ್ತವೆ. ಗಂಡ ಹೆಂಡತಿಯ ನಡುವೆ ಜಗಳವಾಗುವ ಸಾಧ್ಯತೆ ಇರುತ್ತದೆ. ಸಹೋದರರ ನಡುವಿನ ಬಾಂಧವ್ಯ ಕೂಡ ಹಾಳಾಗುತ್ತದೆ. ಇದು ಕೂಡ ಮನೆಯಲ್ಲಿ ಶಾಂತಿ, ನೆಮ್ಮದಿ ಹಾಳಾಗಲು ಕಾರಣವಾಗುತ್ತದೆ. 10ನೇ ಪ್ರಶ್ನೆ, ಭಾರತದ ನಿದ್ರಿಸುತ್ತಿರುವ ರಾಜ್ಯ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಒಡಿಶಾ, ಬಿ ಜಾರ್ಖಂಡ್, ಸಿ ಅಸ್ಸಾಂ, ಡಿ ಹಿಮಾಚಲ್ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶವು ತನ್ನ ಶಾಂತ ಹಳ್ಳಿಗಳು ಮತ್ತು ಶಾಂತ ಪರ್ವತ ಪರಿಸರದಿಂದಾಗಿ ಭಾರತದ ನಿದ್ರಿಸುತ್ತಿರುವ ರಾಜ್ಯ ಎಂದು ಕರೆಯಲ್ಪಡುತ್ತದೆ. ಈ ರಾಜ್ಯವು ತನ್ನ ಅದ್ಭುತ ಹಿಮಾಲಯನ್ ಭೂದೃಶ್ಯಗಳು, ಜನಪ್ರಿಯ ಗಿರಿಧಾಮ ಮತ್ತು ಅದರ ಶ್ರೀಮಂತ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಹಿಮಾಚಲ ಪ್ರದೇಶವು ಹಿಮದಿಂದ ಆವೃತವಾದ ಪರ್ವತಗಳು, ಹಸಿರು ಕಣಿವೆಗಳು ಮತ್ತು ನಿರ್ಮಲ ನದಿಗಳನ್ನು ಹೊಂದಿವೆ. ಹಿಮಾಚಲ ಪ್ರದೇಶವು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದ್ದು, ಕಲ್ಲು ಮತ್ತು ಮರದ ದೇವಾಲಯಗಳು ಭೂದೃಶ್ಯವನ್ನು ಸುತ್ತುವರೆದಿದೆ.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.